ಇಲ್ವಾ? ಹುಷಾರ್. ಓಹ್, ಬಿಲ್ಡಿಂಗ್ ಇಂದ ಆಚೆ ಬಂದ್ವಿ ಅನ್ಸುತ್ತೆ. ಮಧುವರೇ ಎಚ್ಚರ ಮಾಡ್ಕೊಳ್ಳಿ. ಅಯ್ಯೋ, ಒಂದು ನಿಮಿಷ ಕೂತ್ಕೊಳ್ಳಿ. ಹೊರಗಡೆ ಹೋಗಿ ಯಾರ ಹತ್ರನೋ ಹೆಲ್ಪ್ ಕೇಳ್ತೀನಿ. ಒಂದು ನಿಮಿಷ. ಒಂದು ವೇಳೆ ನೀನು ಅದಕ್ಕೆ ಒಪ್ಪಲಿಲ್ಲ ಅಂದರೆ ಹೀಗೆ ಮಾಧವ ದಿನೇ ದಿನೇ ನರಳಿ ಸಾಯ್ತಾನೆ. ಇವನು ಬದುಕಿ ಉಳಿಬೇಕು ಅಂದರೆ ನಿನಗಿರೋದು ಒಂದೇ ಒಂದು ದಾರಿ, ನೀನು ಇವನ್ನ ಮದುವೆ ಆಗೋದು. ಯಾಕೆ ಇವ್ರಿಗೆ ಈ ಥರ ಹಿಂಸೆ ಕೊಡ್ತಾ ಇದೆಯಾ? ಅಲ್ಲ, ನನ್ನನ್ನು ಯಾಕೆ ಮಾಧವ ಅವ್ರ ಜೊತೆ ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಅದನ್ನೆಲ್ಲ ನಾನು ಈಗ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನಾನು ಹೇಳೋದನ್ನ ಮಾಡು ಅಷ್ಟೆ. ಆದರೆ ಒಂದು ನೆನ್ಪಿಟ್ಕೊ, ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ನ ಸಂತೋಷಕ್ಕೋಸ್ಕರನೇ. ಅಕ್ಕ, ಎಷ್ಟೋ ವರ್ಷಗಳಾದ್ಮೇಲೆ ನೀನು ನನಗೆ ಸಿಕ್ಕಿದ್ಯಾ. ನೀನು ಕಳ್ಕೊಂಡಿರೋ ಖುಷಿನೆಲ್ಲ ನಿನಗೆ ವಾಪಸ್ ಕೊಡಬೇಕು ಅಂತ ನಾನು ಹೀಗೆ ಮಾಡ್ತಾ ಇರೋದು. ಈ ಸಮಯಕ್ಕೆ ನಾನು ಮಾಡ್ತಿರೋದು ನಿನಗೆ ನೋವು ಕೊಡ್ತಿರ್ಬೋದು. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸು. ನಿನ್ನ ಭಯಪಡಿಸೋದಾಗ್ಲಿ ನೋಯಿಸೋದಾಗ್ಲಿ ನನ್ನ ಉದ್ದೇಶ ಅಲ್ಲ. ಆದರೆ ಏನು ಮಾಡಲಿ, ನಾನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀನು ಕೇಳಲ್ಲ. ಅದಕ್ಕೆ ಈ ರೀತಿನೇ ಹೇಳ್ತಾ ಇದ್ದೀನಿ. ಈಗ ನಿನಗೆ ನೀನು ನಡೀತಾ ಇರೋ ದಾರಿ ಮುಳ್ಳು ಅನ್ನಿಸ್ಬೋದು, ನೋವು ಕೊಡ್ತಿರ್ಬೋದು. ಆದರೆ ತಲುಪೋ ಜಾಗ ಸುಂದರವಾಗಿರತ್ತೆ. ನೀನು ಮಾಧವ ಮದುವೆ ಆದರೆ ನಿನ್ನ ಆಸೆ ನೆರವೇರುತ್ತೆ, ನಿನ್ನ ಜೀವನ ಚೆನ್ನಾಗಿರುತ್ತೆ, ನೀನು ಖುಷಿಯಾಗಿರ್ತೀಯ. ನಾನು ಬಯಸೋದು ಅಷ್ಟೇ. ಬೆಳಗ್ಗೆ ಎಲ್ಲರೂ ಬೇಗ ಬನ್ನಿ. ಬರುವಾಗ ಜೊತೆಯಲ್ಲಿ ಪುರೋಹಿತರನ್ನು ಕರ್ಕೊಂಡು ಬನ್ನಿ. ಮುಹೂರ್ತ ಮೀರೋದ್ರೊಳಗೆ ಮದುವೆ ಆಗಬೇಕು. ಈಗಲಿಂದನೇ ಎಲ್ಲ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡಿ. ನಾನು ಬೆಳಗ್ಗೆ ಕಾಲ್ ಮಾಡ್ತೀನಿ. ನಾಳೆ ಮದುವೆ ಮಾಡಿಸೋಕೆ ಕರ್ಕೊಂಡು ಹೋಗ್ತಿರೋ ದೇವಸ್ಥಾನ ಯಾವುದು ಅಂತ ಗೊತ್ತಾಯ್ತು. ಅದನ್ನ ಪದೇ ಹೇಳಿ ನೆನ್ಪಿಟ್ಕೋಬೇಕು, ಮರಿಬಾರ್ದು. ಹಾಗೆ ಈ ವಿಷಯನ ಮಾಧವ ಅವ್ರ ಮನೆಯವ್ರಿಗೆ ತಿಳಿಸ್ಬೇಕು. ಆದರೆ ಹೇಗೆ ತಿಳಿಸೋದು? ಫೋನ್ ನಾನು ಕಾಲ್ ಮಾಡಿ ಯಾರಿಗಾದ್ರೂ ವಿಷಯ ತಿಳಿಸ್ಬೋದು. ತುಳಸಿಯವರಿಗೆ ಫೋನ್ ಮಾಡ್ತೀನಿ. ತುಳಸಿಯವ್ರ ನಂಬರು ಹಾಂ ನೆನಪಿದೆ. ಹೇಗಾದರೂ ಮಾಡಿ ಶಾರ್ವರಿಯಿಂದ ಫೋನ್ ತಗೋಬೇಕು. ಕೇಳಿದ್ರೆ ಅವಳು ಖಂಡಿತ ಕೊಡಲ್ಲ. ಏನು ಮಾಡೋದು? ಅಮ್ಮ ಬನ್ನಿ, ಮೀರಾ ಜೊತೆ ಸ್ವಲ್ಪ ಸಮಯ ಕಳೀರಿ, ಮನ್ಸು ಹಗುರ ಆಗುತ್ತೆ. ಮನ್ಸಿನ ತುಂಬಾ ಮಾಧವ್ ಅವ್ರಿಗೆ ಏನಾಗುತ್ತೋ ಅನ್ನೋ ಆತಂಕ. ಮಾಧವ್ ಅವ್ರು ಇಲ್ದಿರೋ ಈ ಮನೇಲಿ ಒಂದೊಂದು ಕ್ಷಣನೂ ಹಿಂಸೆ ಅನ್ಸುತ್ತೆ. ಅಮ್ಮ ನೀವು ನೊಂದ್ಕೋಬೇಡಿ, ಮಾವನ್ಗೇನೂ ಆಗಲ್ಲ. ಆ ಶಾರ್ವರಿ ಏನೂ ಮಾಡಲ್ಲ. ನೀವು ಹೊತ್ತು ಸರಿಯಾಗಿ ಊಟ ಮಾಡದೆ ತುಂಬಾ ವೀಕ್ ಆಗಿದ್ದೀರಮ್ಮ. ನೀವೊಂದು ಸ್ವಲ್ಪ ಚೇತರಿಸ್ಕೊಳ್ಳಿ. ಎಲ್ಲರೂ ಶಾರ್ವರಿನ ಹುಡುಕ್ತಿದ್ದಾರೆ. ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಾಗಿದೆ, ಅವರು ಹುಡುಕ್ತಿದ್ದಾರೆ. ಈ ರಾತ್ರಿ ಕಾಯೋಣ, ಸಿಗದೆ ಹೋದ್ರೆ ನಾಳೆ ನಾವು ಸೇರ್ಕೊಂಡು ಹುಡ್ಕೋಣ. ಅಷ್ಟೊಂದು ಸಮಯ ಇಲ್ಲ.
ಆ ಶಾರ್ವರಿ ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು. ಅವಳು ಮಾಧವ್ ಅವ್ರಿಗೆ ರಾಧನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಸವಾಲ್ ಹಾಕಿದಾಳೆ. ಆಮೇಲೆ ಅವ್ರನ್ನ ಕರ್ಕೊಂಡು ಏನಾದ್ರು ದೂರ ಹೋಗ್ತೀನಿ ಅಂತ ಹೇಳಿದಾಳೆ. ಅದು ಅವ್ರಿಲ್ದೆ ಜೀವನ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಆ ಶಾರ್ವರಿ ಹೇಳಿದ ಮಾತ್ರಕ್ಕೆ ಮದ್ವೆ ನಡೆದೋಗ್ಬಿಡುತ್ತಾ? ಮಾವ ಯಾವ್ದೇ ಕಾರಣಕ್ಕೂ ಈ ಮದ್ವೆಗೆ ಒಪ್ಪಲ್ಲ. ಅಂಥದ್ರಲ್ಲಿ ಬಲವಂತವಾಗಿ ಈ ಮದ್ವೆ ಮಾಡ್ಸಕ್ ಹೇಗ್ ಸಾಧ್ಯ? ಮಾವ ಯಾವತ್ತಿದ್ರು ನಿಮ್ ಸೊತ್ತು, ಯಾರಿಂದನೂ ನಿಮ್ಮಿಬ್ರನ್ನ ದೂರ ಮಾಡಕ್ ಆಗಲ್ಲ. ಅಮ್ಮ, ನಿಮ್ಮಿಬ್ರದ್ದು ಪವಿತ್ರವಾದ ಪ್ರೀತಿ, ಗಟ್ಟಿಯಾದ ಸಂಬಂಧ. ಅಷ್ಟು ಸುಲಭವಾಗಿ ನಿಮ್ಮಿಬ್ರ ಮಧ್ಯೆ ಮೂರನೇವ್ರು ಬರಕ್ ಸಾಧ್ಯ ಇಲ್ಲ. ರಾಧಮ್ಮ ಕೂಡ ಮಾವನ ಮದುವೆ ಆಗಕ್ ಒಪ್ಪಲ್ಲ. ಅವ್ರ ಈ ಮನೆಗೆ ದ್ರೋಹ ಬಗೆಯೋರಲ್ಲ. ಮಾವನ್ಗೂ ರಾಧಮ್ಮಂಗೂ ಈ ಮದ್ವೆ ಇಷ್ಟ ಇಲ್ಲ. ದೀಪಿಕಾ ಹೇಳ್ದಾಗೆ ಶಾರ್ವರಿ ಅವರಿಬ್ರಿಗೂ ಬಲವಂತ ಮಾಡಿ ಮದ್ವೆ ಮಾಡ್ಸೋಕ್ ಸಾಧ್ಯನೇ ಇಲ್ಲ. ಆ ಶಾರ್ವರಿ ರಾಧನ್ಗೆ ಬೆದರಿಕೆ ಹಾಕಿದ್ಲು. ಮಾಧವ್ ಅವ್ರನ್ನ ಕರ್ಕೊಂಡು ಹೋದಾಗ್ಲೂ ಅವ್ರಿಗೆ ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋಗಿದ್ಲು. ಈಗ್ಲೂ ಅವ್ರಿಗೆ ಪ್ರಜ್ಞೆ ಬರ್ದೇ ಇರೋ ಹಾಗೆ ಏನಾದ್ರೂ ಮಾಡಿರಬಹುದು. ಇಲ್ಲಾಂದ್ರೆ ಮಾಧವ್ ಅವರು ಇಷ್ಟೊತ್ತು ಸುಮ್ಮನೆ ಇರೋಂಥವ್ರೇ ಅಲ್ಲ. ಶಾರ್ವರಿಯಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಬಂದಿರೋರು. ಆ ಶಾರ್ವರಿ ತನ್ನ ಸ್ವಾರ್ಥಕ್ಕೋಸ್ಕರ ಯಾರ ಜೀವನಾದ್ರೂ ಬಲಿ ತಗೊಂತಾಳೆ. ರಾಕ್ಷಸಿ.